ನೋಡಿ, ಇವತ್ತು ನಮ್ಮ ಅಜ್ಜಿಪುರ ಗ್ರಾಮದಲ್ಲಿ ನಮ್ಮ ರೈತ ಸಂಘದವರು ಸೇರಿ ಇವತ್ತು 3 ವರ್ಷದ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಒಂದು ಅಂಗವಾಗಿ ನಮ್ಮ ಚಿನ್ಸೋಮಣ್ಣವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಒಂದು ಕಾರ್ಯಕ್ರಮ ಯಾವ ರೀತಿ ಮಾಡ್ತಾರೆ, ಸೊ ಇದರ ವಿಶೇಷತೆ ಏನು, ಇದರ ಮಹತ್ವವೇನು, ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬ ರೈತ ಬಾಂಧವರು ಇವತ್ತಿನ ಸ್ಥಿತಿಗತಿಗಳನ್ನು ಗಮನಿಸಿ, ಇವತ್ತೇನು ಬಿಡದಿ ಡೌನ್ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನೆಲ್ಲ ಆಧರಿಸಿ ಪ್ರತಿಯೊಬ್ಬ ರೈತ ಬಾಂಧವರು ಏನು ಒಂಥರ ಹೋರಾಟಕ್ಕೆ ಅಂತ ಹೇಳ್ಬೋದು, ಹೋರಾಟಕ್ಕೆ ಸಿದ್ಧರಾಗಬೇಕು. ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ದಯವಿಟ್ಟು ಪ್ರತಿಯೊಬ್ಬ ರೈತ ಬಂದವರು ಶೇರ್ ಮಾಡ್ಕೊಳ್ರಿ, ದಯವಿಟ್ಟು ನಿರೀಕ್ಷಿಸಿ. ಹೀಗೆ ನಮ್ಮ ಅಜ್ಜಿಪುರಕ್ಕೆ ಬಂದಿದ್ವಿ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಏನು ಇವತ್ತು ನಮ್ಮ ರೈತ ಸಂಘದವರು 3 ವರ್ಷದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ. ಈ ಒಂದು ಕಾರ್ಯಕ್ರಮ ನಿಮಿತ್ತ ಸೊ ಇವತ್ತು ಅಜ್ಜಿಪುರ ಏನಿಲ್ಲೊಂದು ಚೌಟ್ರಿ ಇದೆ, ಇಲ್ಲೊಂದು ಛತ್ರ ಇದೆ, ಸೊ ಅಲ್ಲಿಗೆ ಬಂದಿರ್ತೀನಿ. ಹಾಗೆ ಈ ಒಂದು ದೇವಸ್ಥಾನ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಅಂತಕ್ಕಂಥದ್ದು ನಾವು ವೀಕ್ಷಣೆ ಪಡೆಯಬಹುದು. ನೋಡಿ, ಮಹಾಕಾಳಿ ಅಮ್ಮನವರ ದೇವಸ್ಥಾನ ಇದು. ಸೊ ಟೆಂಪಲ್ ನೋಡಲಿಕ್ಕೆ ಬಹಳ ಸುಂದರವಾಗಿದೆ, ಬಹಳ ಅದ್ಭುತವಾಗಿದೆ. ಸೊ ಈ ಒಂದು ದೇವಸ್ಥಾನದ ವೀಕ್ಷಣೆಯನ್ನು ತೋರ್ಪಡಿಸಬೇಕು ಅನಿಸ್ತು, ಅದಕ್ಕೋಸ್ಕರ ತೋರ್ಪಡಿಸಿರ್ತೀನಿ. ಶ್ರೀ ಮಹಾಕಾಳಿ ದೇವಿಯವರ ದೇವಸ್ಥಾನ ಇದಾಗಿರ್ತದೆ. ಹೇಳಿ. ಸೊ ಇಲ್ಲೆಲ್ಲ ನೋಡಿ ಈ ರೀತಿಯ ಒಂದು ದೇವಸ್ಥಾನದ ವೀಕ್ಷಣೆಯನ್ನು ಪಡೆಯಬಹುದು. ಸೊ ಇವತ್ತು ನಮ್ಮ ರೈತ ಸಂಘದವರು ನೋಡಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದಾರೆ. ಸೊ ಇವರ ಒಂದು ಸಂಘ ಇವ್ರದ್ದು ಒಂದು ಸಂಸ್ಥೆ ಏನಿದೆ, ಇಲ್ಲಿಗೆ 3 ವರ್ಷ ಆಗಿದೆ ಅಂತೆ. ಹಾಗೆ ಇವತ್ತು ಏನು ಬಿಡದಿ ಟೌನ್ ವಿಸ್ತರಣೆ ಏನಿದೆ, ಸೊ ಇದರ ಸಂಬಂಧಿತವಾಗಿ ಒಂದು ಚರ್ಚಾ ಕಾರ್ಯಕ್ರಮವೂ ಸಹ ಇರ್ತದೆ. ಇವತ್ತು ರೈತರು ಬೇಡ, ನಮ್ಮ ಏನು ಬಿಡದಿಯನ್ನು ಟೌನ್ ಮಾಡಬೇಡಿ ಅಂತ ತುಂಬ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಸೊ ಇದು ಒಂದಾನೊಂದು ಕಾಲದಲ್ಲಿ ಬ್ರಿಟಿಷ್ನವ್ರ ವಿರುದ್ಧ ನಮ್ಮವರು ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡ್ತಾಯಿದ್ರು. ಸೊ ಅದೇ ಒಂದು ಪರಿಸ್ಥಿತಿ ಇವತ್ತಿನ ಕಾಲಮಾನದಲ್ಲಿ ನಮ್ಮವರೇ ಏನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ರೈತರ ಮೇಲೆ ಕರುಣೆ ಇರಲಿ. ಯಾವುದೇ ಒಂದು ಸರ್ಕಾರ ಬಂದರೂ ಸಹ ರೈತರ ಪರ ಸರ್ಕಾರವಾಗಿರಬೇಕು ಅಂತ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಭೂಮಿಗೆ ಬೆವರನ್ನು ಬೀಯುವ ರೈತ ನಿನ್ನಿಂದಲೇ ಎಲ್ಲ, ನೀನಿಲ್ಲದೆ ಬದುಕೇ ಇಲ್ಲ. ನೆಲದ ಮಡಿಲಲ್ಲಿ ಚಿನ್ನದ ಬೆಳೆದು ಜನರಿಗೆ ಉಣಬಡಿಸುವ, ಮಳೆಗಾಲದ ಶೀತದಲ್ಲಿ ಬೇಸಿಗೆಯ ಬಿಸಿಲಿನಲ್ಲಿ ಆತ ನಿತ್ಯ ದುಡಿಯುವನು. ರೈತ ನಿನ್ನಿಂದಲೇ ಎಲ್ಲ, ನೀನಿಲ್ಲದೆ ಬದುಕೇ ಇಲ್ಲ. ನೆತ್ತರಿನ ಹನಿಯನ್ನು ಸುರಿಸಿ ದುಡಿದ
ಜನಜವ ತುಂಬುವನು. ಅವರ ಶ್ರಮಕ್ಕೆ ಬೆಲೆ ಸಿಗದಿದ್ದರೆ ಈ ದೇಶವೇ ಹಸಿದು ನರಳುವುದು. ರೈತ ರೈತ ನಿನ್ನಿಂದಲೇ ಎಲ್ಲ, ನೀನಿಲ್ಲದೆ ಬದುಕೇ ಇಲ್ಲ. ಅನ್ನದಾತನ ಬಾಳಿಗೆ ಆಸರೆಯಾಗಿ ನಾವು ನಿತ್ಯವೂ ನಿಲ್ಲೋಣ. ಪೇಪರ್ನವ್ರು ಕೊಡ್ಬೇಕಲ್ಲ, ಒಂದೇ ಸಲ ಹಾಕೋಣ. ಆಮೇಲೆ ಮಾಡಿಸ್ತೀವಿ. ತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ. ದೇಶಕ್ಕೆ ಅನ್ನ ನೀಡುವನ್ನ ತಾತನಿಗೆ, ಸ್ವಾಭಿಮಾನ ಹೋರಾಟಕ್ಕೆ, ರೈತ ಮಕ್ಕಳಿಗೆ, ರೈತ ತಾಯಂದರಿಗೆ, ಮೂಲ ಸಿದ್ಧಾಂತಡೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ. ಗೋಪಿನಾಥ್ನವರು ಬಿಟ್ಟು ಬಿಟ್ಟವರಲ್ಲಿ ಇಲ್ಲೇ ಉಳ್ಕೊಂಡ ಹೋಗಿ ಏನೋ ಸಾಗಿದೆ ಅಂತ. ಅವರು ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ ಬೆಂಬಲವಾಗಿರ್ತೀವಿ. ನಿಮ್ಗೆ ನಾವು ಇರ್ತೀವಿ. ನೀವೇನಿದೆ, ನಮ್ಗೇನಿದು ಸಮಸ್ಯೆ ತುಂಬಾ ಇದೆ. ರೈತ ಸಂಘ ಏನೋ ಒಂದಿನ ಬಂದು ನೋಡಿ, ಈ ದಿನ ನಮ್ಮ ಅಜ್ಜಿಪುರದಲ್ಲಿ ಏನೋ ನಮ್ಮ ರೈತ ಸಂಘದವರು ಏನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮ ನಿಮಿತ್ತ ಇಲ್ಲಿಗೆ ಆಗಮಿಸಿರ್ತೇನೆ. ಸೊ ಇನ್ನೇನೋ ಕಾರ್ಯಕ್ರಮ ಮುಕ್ತಾಯದ ಹಂತದಲ್ಲಿದೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ಎಲ್ಲರೂ ಸೇರಿ ಅವರ ಒಂದು ಕರ್ತವ್ಯ ಏನಿದೆ, ಅವರ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ಇದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ರಿಗೂ ಒಳ್ಳೆಯದಲ್ಲಿ, ರೈತರಿಗೂ ಒಳ್ಳೆಯದಲ್ಲಿ. ತುಂಬ ಹೃದಯದ ಧನ್ಯವಾದಗಳು. ನೆಟ್ ಬರೋದಿಲ್ಲ, ಗುರುಲಕ್ಷ್ಮಿ ದುಡ್ಡುಗಳು ಬರುತ್ತೆ. ಏನಿವತ್ತು ಅಜ್ಜಿಪುರ ಗ್ರಾಮದಲ್ಲಿ, ಹನೂರು ತಾಲೂಕು ಅಜ್ಜಿಪುರ ಗ್ರಾಮದಲ್ಲಿ ಮೂಲ ಸಿದ್ಧಾಂತ ಅಡಿಯಲ್ಲಿ ಹೊಸದಾಗಿ ತಾಲೂಕು ರೈತ ಸಂಘವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಅಧ್ಯಕ್ಷರಾಗಿ ನಾವು ಅಜ್ಜಿಪುರ ರಾಜಣ್ಣ ಅವ್ರಿಗೆ ಆಯ್ಕೆ ಮಾಡಿದ್ದೀವಿ. ಹಲವಾರು ಗ್ರಾಮಗಳಿಂದ ಎಲ್ಲ ಪದಾಧಿಕಾರಿಗಳಿಗೆ ನಾವು ಕೂಡ ಆಯ್ಕೆ ಮಾಡಿದ್ದೀವಿ. ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮುತ್ತಲಕ್ಷ್ಮಿ ಅವ್ರಿಗೆ ಆಯ್ಕೆ ಮಾಡಿದ್ದೀವಿ. ಹಾಗೆ ಸುಧಾ ಅವ್ರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೆ ಹಲವಾರು ಕಾರ್ಯಕರ್ತರುಗಳಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಹನೂರು ಭಾಗದಲ್ಲಿ ಹಲವಾರು ಸಮಸ್ಯೆ ಇರೋದ್ರಿಂದ ಈ ಸಮಸ್ಯೆಯನ್ನು ಬಗೆಹರಿಸಲು ನಾವು ಮುಂದಿನ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆಯನ್ನು ಕಟ್ಟಿ ನಾವು ಹೋರಾಟ ಮಾಡಿ ಹನೂರ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ.